ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಅನುರಾಧ ಶೆಟ್ಟಿ ಅಂತ ಹೇಳ್ಬಿಟ್ಟು, ಊರು ದಾವಣಗೆರೆ ಭಾಗದವರು. ವಯಸ್ಸು 38 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಜಮಾನ ಇದ್ದರೂ ಕೂಡ ಅವರಿಗೆ ಕೇಳೋದಕ್ಕೆ ಕೊಡೋದಿಲ್ಲ. ಜೀವನ ಸುಖವಿಲ್ಲ, ಹಾಗಾಗಿ ಒಬ್ಬ ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಬೈಕೆ ಚೆನ್ನಾಗಿ ಎತ್ತಿ ಕೊಡುತ್ತೇನೆ, ಚೆನ್ನಾಗಿ ತೆಂಗಿ ಸುಖವನ್ನು ಕೊಟ್ಟರೆ ಸಾಕು ಅಂತೇಳಿ ಇದೆಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಕಿಯಾ ಸೆಲ್ಟೋಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಾನು ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಕೆಲಸ ಕೊಡ್ತೀನಿ, ಜೊತೆಗಿದ್ದು ಸುಖವನ್ನು ಕೊಡಬೇಕು ಅಂತೇಳಿ ಕೆಲವೊಂದು ಇನ್ಫಾರ್ಮೇಷನ್ ಸಹಿತ ಕೊಟ್ಟಿದ್ದಾರೆ. ಮೊದಲನೇದು, ಇದೇನು ಸುಳ್ಳಲ್ಲ, ನಿಜವಾಗಿಯೂ ಇದು ವಾಸ್ತವ ಅಂತೇಳಿ ತಿಳಿಸಿದ್ದಾರೆ. ಗಂಡ ರಿಟೈರ್ ಆಗಿರುವ ಆಫೀಸರು, ಅವರಿಂದ ಸುಖ ಕೊಡೋದಕ್ಕೆ ಆಗುತ್ತಿಲ್ಲ, ಹಾಗಾಗಿ ಈ ಒಂದು ನಿರ್ಧಾರವನ್ನು ಮಾಡಿದ್ದೇನೆ. ಸುಖ ಬೇಕು ಅಂದರೆ ಮಾತ್ರ ನೋಡಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಬಂದು ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಡ್ರೈವರ್ ಕೆಲಸ ಕೂಡ ಕೊಡುತ್ತೇನೆ, ಜೊತೆಗಿದ್ದು ಸುಖ ಕೊಡಬೇಕು, ಅದೇನು ಅಂತೇಳಿ ನಿಮ್ಮ ವಿಚಾರವನ್ನು ತಿಳಿಸಿ ಅಂತೇಳಿ ಇದೆಷ್ಟು ಕೆಲಸ ಕೊಡುತ್ತೇನೆ, ಜೊತೆಗಿದ್ದು ಸುಖವನ್ನು ಕೊಡಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಟೋಟಲಾಗಿ ಹೇಳ್ಬೇಕಂದ್ರೆ ಗಂಡನಿಗೆ ವಯಸ್ಸಾಗಿರುವ ಕಾರಣಕ್ಕೆ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಹಾಗೆ ಫ್ರೆಂಡ್ಸ್, ಗಂಡು ಮಾತ್ರ ಹೀಗಿರಬೇಕು, ತಪ್ಪದೇ ನೋಡಿ ಅಂತೇಳಿ ಇವರಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಎಲ್ಲರಿಗೂ ಸುಖ ಕೊಡುವಂತೆ ನನಗೂ ಸಹಿತ ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ದುಡ್ಡಿನ ಆಸೆಗೆ ಸುಖ ಅನುಭವಿಸಿ ಮೋಸ ಮಾಡಬಾರದು, ಮಾಡಿದರೆ ನಾನೇ ನಿಮಗೆ ಉಲ್ಟಾ ಹೊಡೆಯುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಗಂಡ ಮನೆಯಲ್ಲಿದ್ದರೂ ಸಹಿತ ಏನೂ ಹೇಳೋದಿಲ್ಲ, ಡ್ರೈವರ್ ಅಂತ ನಾನು ಮನೆಯಲ್ಲಿ ಮ್ಯಾನೇಜ್ ಮಾಡುತ್ತೇನೆ, ಆದರೆ ರಾತ್ರಿ ಆಗುತ್ತಲೇ ನನ್ನ ರೂಮಿಗೆ ಬಂದು ಸುಖವನ್ನು ಕೊಡೋದಕ್ಕೆ ರೆಡಿಯಾಗಿರಬೇಕು ಅಂತೇಳಿ ಇದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಫ್ರೆಂಡ್ಸ್, ಮನೆಯಲ್ಲಿ ಡ್ರೈವರ್ ಕೆಲಸ ಖಾಲಿ ಇರುವ ಕಾರಣಕ್ಕೆ ಡ್ರೈವರ್ ಇಟ್ಟುಕೊಂಡು ಸುಖ ಅನುಭವಿಸಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಇನ್ನು ಕೊನೆಯದಾಗಿ ಇವರ ಬಳಿರುವ ಕಿಯಾ ಸೆಲ್ಟೋಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ. ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು ನವೆಂಬರ್ 2021. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ. ಫ್ಯೂಯಲ್ ಟೈಪು ಡೀಸಲು. ಹಾಗೆ ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನು 28,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಹಾಗೆ ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಇಂಜಿನ್ ಡಿಸ್ಪ್ಲೇಸ್ಮೆಂಟು 1493 cc. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2021 ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಲೆಫ್ಟ್ ಮತ್ತು ರೈಟ್ ಸೈಡ್ ನೋಡ್ತಾ ಇರ್ಬೋದು. ಇನ್ನರ್ ಲುಕ್ಕು ಮತ್ತು ಫಿಸಿಕಲ್ ಲುಕ್ಕು ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಇದನ್ನು ಹೊರತುಪಡಿಸಿ ಕೆಲವೊಂದು ಫೀಚರ್ಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಪವರ್ಡ್ ಫ್ರಂಟ್ ಸೀಟ್ಸ್ ಕೂಡ ಇರುವಂಥದ್ದು, ವೆಂಟಿಲೇಟರ್ ಸೀಟ್ ಇದೆ, ಹಾಗೆ ಹೈಟ್ ಅಡ್ಜಸ್ಟ್ಮೆಂಟ್ ಡ್ರೈವರ್ ಸೀಟ್ ಕೂಡ ಇರುವಂಥದ್ದು, ಏರ್ ಪ್ಯೂರಿಫೈಯರ್ ಇದೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಮಾಡ್ಬೋದು, ಡ್ರೈವ್ ಮೋಡ್ಸ್ ಕೂಡ ಇದೆ, ಕ್ರೂಸ್ ಕಂಟ್ರೋಲ್ ಕೂಡ ಮಾಡ್ಬೋದು, 360 ಡಿಗ್ರಿ ಕ್ಯಾಮ್ರಾ ಕೂಡ ಅಳವಡಿಸಿದ್ದಾರೆ ಅಂತೇಳಿ ಇದೆಷ್ಟು ಫೀಚರ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಮಯ ಸಿಕ್ತು ಅಂದರೆ ಇದೇ ಒಂದು ಕಾರಿನಲ್ಲಿ ಲಾಂಗ್ ಟ್ರಿಪ್ ಹೋಗಿ ಸುಖ ಕೊಡುವುದಾಗಿ ಭರವಸೆಯನ್ನು ಸಹಿತ ಕೊಟ್ಟಿದ್ದಾರೆ. ಇಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.